ಕೊಂದೆ. ಪ್ರೀತಿ ತೋರಿದೆ ನೀನು. ನಾನು ನರಕಾಸುರನ, ಈಗ ನೀನು ಹೇಳಿದಲ್ಲ, ನರೆಯ ಭಾರವ ಇಳಿಸಲೋಸುಗವಾಗಿ ದರಗಿಳಿದು ಬಂದವನೇ ಈ ಪ್ರಾರ್ಥನೆ ಮಾಡಿದ್ ಯಾರು? ನೆನಪುಂಟ ನನಗೆ? ನಿನ್ನನ್ನೇ ನೀನೇ ಮೊದಲಿಟ್ಟುಕೊಂಡು ಸಮಸ್ತ ಸುರ ಸಂತತಿಯೆಲ್ಲವೂ ಕೂಡ ನನ್ನ ಬಳಿಗೆ ಬಂದು ಪ್ರಾರ್ಥಿಸಿಕೊಂಡದ್ದೇನು? ದುರುಳನಾದಂತಹ, ದುಷ್ಟನಾದಂತಹ, ದುಷ್ಕರ್ಮಗಳನ್ನು ಮಾಡಿ ದುಷ್ಕೂಪದಲ್ಲಿ ಬಿದ್ದಂತಹ ದುರ್ಮತಿಯಾದ ದುಷ್ಟ ನರಕನಿಂದಲಾಗಿ ಅಲ್ಲಿಗೆ ಬರುವ ಹಾಗಿದ್ದ ಅಲ್ವಾ? ಲೋಕ ಮೂರರ ವ್ಯವಸ್ಥೆ ಹಾಳಾಗಿದೆ, ನನಗನ್ಯಾಯ ಆಯಿತು ಅಂತಲ್ಲ ದೇವರೇ, ಲೋಕ ಧರ್ಮವೇ ಅವನಿಂದ ಹಾಳಾಗಿದೆ. ಸಾಹಿತ್ಯ ಅದಿತಿಯ ಕುಂಡಲವ. ಹೌದೌದು, ಯಾರ್ದು ಸಾಹಿತ್ಯ? ಅಲ್ವಾ? ಮರ್ತೋಗುದು ಯಾಕೆ ಅಂತ ದೇವರೇ, ಅವರಿಗೆ ಜಾಗ ಬದಲಾದ್ರೆ ಮರ್ತೋಗುದು ಹೆಚ್ಚು. ನೀನು ಸುಮ್ಮನೆ ಫೋನ್ ಕೊಟ್ಟು ಬೆಳೆದಿಂದ ಜಾಗ ಬದಲಾಗ ನನಗೆ ಬದಲಾಗಲಿಕ್ಕೆ ಉಂಟ ಹಾಗಲ್ಲ. ಹೇಳಿದ್ದವರು ನಾನು 3 ಲೋಕವನ್ನೇ ನೋಡಿಕೊಳ್ಳುವ. ಹೌದು, ಇರುವುದಲ್ಲೇ ಅಲ್ವಾ? ಈಗ 3 ಲೋಕವನ್ನು ನೋಡಿಕೊಂಡಂತ ನೀನು ಅಂದು ನನ್ನ ಪಾದಕನಾದರಾಗಿ ದೇವರೇ ಅವನನ್ನು ಕೊಲ್ಲದಿದ್ರೆ ನನಗೆ ಉಳಿಗಾಲ ಅಂತಲ್ಲ, ನಿನಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ದಲ್ಲ, ಲೋಕ ವ್ಯವಸ್ಥೆ ಹಾಳಾಗ್ತದೆ ದೇವರೇ ಅಂತ ನೀನು ಪ್ರಾರ್ಥಿಸಿಕೊಂಡದ್ದಕ್ಕಾಗಿ ಮಗನೆಂಬ ಮಮತೆಯನ್ನು ಮೀರಿ ದುಷ್ಟನಾದಂತ ಅವನನ್ನು ಕೊಂದೆ. ನಿನಗೆ ಬೇಕಾಗಿ ಅವನನ್ನು ಕೊಂದದ್ದ ನಾನು ಇವತ್ತು ನನ್ನ ಹತ್ರ ಬಂದು ಯಾಕೆ ಕೊಂದೆ ಅಂತ ಕೇಳ್ತಾ ಇದ್ಯಾ? ನಿನಗೆ ಅದು ಯಾವ ಧರ್ಮ? ನಿನ್ನ ಧರ್ಮ ಹೇಳ ನೋಡ ಕೃಷ್ಣ. ಏನು ಈಗ ನೀನು ಇಷ್ಟೆಲ್ಲ ಹೇಳಿ ಹಾಗಿದ್ರೆ ಧರ್ಮವನ್ನು ರಕ್ಷಣೆ ಮಾಡ್ತೇನೆ ಮತ್ತು ತಕ್ಷಕನ ಸಂತಾನವನ್ನೇ ಉಳಿಸ್ತೇನೆ. ನಿನ್ನ ಧರ್ಮ ಯಾವುದು ಅದನ್ನೇ ಪಕ್ಷಿಗಳೇ ಆಗಲಿ ಪ್ರಾಣಿಗಳಾಗಲಿ ಯಾವುದೇ ಜಂತುಗಳಾಗಲಿ ಬದುಕಬೇಕು ಅಂತಾದ್ರೆ ನಾನು ಬೇಕು. ನನ್ನ ಸಹಾಯ ಜಗದ ಜೀವಜಾಲಗಳನ್ನು ರಕ್ಷಿಸುವಂತಹ ಕರುಣಾದೃಷ್ಟಿಗೆ ಪಾಲಿಸುತ್ತಾ ಹೊಡೆದಾಡಿಸಿ. ಅದಕ್ಕಾಗಿ ನನ್ನನ್ನು ಎಲ್ಲರೂ ಹಾಡಿ ಹೊಗಳ್ತಾ ಇದ್ದಾರೆ. ದೇವೇಂದ್ರ ಸಾಮಾನ್ಯನ ನಾಮ ಕರುಣಾಮಯಿ. ಈಗ ಯಾವ ಜೀವಜಾಲ ರಕ್ಷಿಸಲಿಕ್ಕೆ ಗೊತ್ತಾಗ್ಲಿಲ್ಲ? ನೀನು ಹೇಳಿದ್ರಲ್ಲ ಗೊತ್ತಾಗುತ್ತೆ. ಹೇಳ್ತೇನೆ. ಅಂತಹ ಪ್ರಶ್ನೆ ಬರ್ಬೇಕು, ಆವಾಗ ಮಾತ್ರ ಉತ್ತರ. ಅದಕ್ಕೆ ಪ್ರಶ್ನೆ ಹಾಕಿದ್ರ
ತಕ್ಷಕ. ತಕ್ಷಕ? ಹೌದು. ಅವ ನನ್ನ ಸಖ. ಓಹೋ. ಅವ ಹೇಳಿದ ಏನು? ನನಗೆ ಎಲ್ಲಿಯಾದ್ರೂ ಕೆಡುಕುಂಟಾದ್ರೆ ನೀವು ನನ್ನನ್ನು ರಕ್ಷಣೆ ಮಾಡಬೇಕು. ಆವಾಗಲೇ ಕೈ ನನ್ನದ ಮೇಲೆ ಹೋಗ್ತೇನೆ. ಮಿತ್ರಗಿತ್ತೆನು ಭಾಷೆ. ಹೌದು. ನಿನ್ನ ಸಂತಾನವನ್ನು ಉಳಿಸ್ತೇನೆ, ನಿನ್ನನ್ನು ಉಳಿಸ್ತೇನೆ, ಏನು ಹೆದರಬೇಕು. ಈಗ ಅವನನ್ನು ಉಳಿಸುವುದಕ್ಕೆ ನಾನು ಬಂದೆ. ಅದಕ್ಕಾಗಿ ನೀನು ಮಗನಲ್ಲಿ ಹೋರಾಡಿ. ಈಗ ನಿನ್ನಲ್ಲಿ ನಾನು ಕೇಳು, ಈ ಜಗದ ಜೀವಜಾಲಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಇದೆ, ಅದರಲ್ಲಿ ಹಸುಗಳು ಬರುವುದು. ಹೌದು, ಬರ್ತದ? ಈ ಹಸುಗಳಿಗೆ ಏನು ಮಾಡಿದ್ದೇನೆ ಹೇಳ್ಬಿಟ್ಟೇನೆ. ಗೋವುಗಳನ್ನು ಗೋಪಾಲಕರನ್ನೂ ಸೇರಿಸಿಕೊಂಡು ಗೋವರ್ಧನಗಿರಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಕೋಪಗೊಂಡಂತಹ ನೀನು ಮುಸಲಧಾರೆಯನ್ನು ಸುರಿಸಿದ. ಎಂತಹ ಮಳೆ! ಗೋವುಗಳೆಲ್ಲ ಕೊಚ್ಚಿ ಹೋಗಲಿ, ಗೋಪಾಲಕರೆಲ್ಲ ನಾಶ ಆಗಲಿ, ಒಬ್ಬರು ಉಳಿಬಾರ. ನೀನು ಜಗದ ಜೀವರಾಶಿಗಳನ್ನೆಲ್ಲ ಪಾಲಿಸುವ ಹೊಣೆ. ಆವತ್ತು ಹಾಗೆ ಆಗಿ ಹೋಯ್ತು. ನಿನಗೆ ಒಂದೊಂದು ಘಟನೆಗೆ ಒಂದೊಂದು ಪ್ರಸಂಗಕ್ಕೆ ಸರಿಯಾಗಿ ಇನ್ನೊಂದು ಒಂದೊಂದು ಆವೇಶ ಅಲ್ವಾ? ಅಲ್ಲ, ದೇವೇಂದ್ರ ಎನ್ನುವಂತ ಒಂದು ವೇಷ ಅಂದ್ರೆ ನಿರ್ದೇಶಿತ ದೇವೇಂದ್ರ ಎನ್ನುವಂತ ಒಂದು ವೇಷವನ್ನು ಏನು ನಿನಗೆ ಕೊಟ್ಟಿದ್ದಾರೋ ಅದಕ್ಕೆ ಸರಿಯಾಗಿ ಆವೇಶ ಬರಬೇಕಲ್ಲ. ನಿನಗೆ ಒಟ್ಟು ಬರುದ ಯಾಕಯ್ಯ? ತಕ್ಷಕನಿಗೋಸ್ಕರವಾಗಿ ಮಗನಿಗೆ ನೀನು ಕುಜನನಾಗಿರ್ಬೇಕು. ಗೋವರ್ಧನ ತನ್ನ ಪ್ರಸಂಗದಲ್ಲಿ ಲೋಕದ ಜೀವರಾಶಿಗಳನ್ನು ಕಾಪಾಡುವಂತ ನಿನ್ನ ದೊಡ್ಡ ಹೊಣೆಗಾರಿಕೆಯನ್ನೆಲ್ಲ ಕಣ್ತುಂಬಿಸಿಕೊಂಡಿದ್ದೇನೆ. ಅವರನ್ನು ನಾಶ ಮಾಡಲಿಕ್ಕೆ ಬೇಕಾಗಿ ಬಂದಂತ ನೀನು ಗೋವರ್ಧನಗಿರಿಯಲ್ಲಿ ನಿತ್ಯ ಅವರಿಗೆ ರಕ್ಷಣೆ ಕೊಡುವಾಗ ನನ್ನ ಪಾದ ಮೂಲಕ್ಕೆ ಬಂದು ಗೋವಿಂದ ಅಂತ ಕರೆದು ನೆನಪು ಮಾಡಿತು. ಈಗಲೂ ಅದೇ ಗೋವಿಂದನೇ ಅವನು ತೆಗೆದು ಸುಮ್ಮನೆ ತಕ್ಷಕನಿಗೋಸ್ಕರವಾಗಿ ಜಗಳ ಮಾಡಬೇಡ. ಏನ್ ಮಾಡ್ತೀಗ? ಈಗ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ಸತ್ಯ ಹೇಳು. ಎಂತ ನಾನು ಹೇಳುವಾಗ ಈಗ ಸತ್ಯ ಹೇಳುವಂತ ಇಷ್ಟರವರೆಗೆ ಹೇಳಿದ ಸುಳ್ಳ. ಇನ್ನು ಮುಂದಕ್ಕೆ ಹೇಳುವಂತ ಇಷ್ಟರ ತನಕ ಹೇಳಿದ್ದಕ್ಕಾಗಿ ವ್ಯಾಖ್ಯಾನ ಅಲ್ಲ. ಇಷ್ಟರ ತನಕ ಹೇಳಿದ್ದಕ್ಕಾಗಿ ಉತ್ತರ ಕೊಟ್ಟಲ್ಲ, ಎಲ್ಲೆಲ್ಲಿ ನೀನು ಬಿದ್ದಿದ್ದೀನಿ. ನಿನಗೆ ನಾನು ಹೇಳುವಾಗ ಹೌದೌದು ಅಂತಾಗುದು. ಯಾವುದು? ನಾನು ಹೇಳಿದ್ದೆಲ್ಲ ಹೌದೌದು. ಇಷ್ಟರವರೆಗೆ ಹೌದು. ಇನ್ನು ಮುಂದಕ್ಕೂ ನೀನು ಹೌದು ಅಂತ ಆಗಬೇಕು ಅಂತಾದ್ರೆ ಯುದ್ಧ ಬೇಡ. ಬೇಡ ಬೇಡ ನೀನು ಹೇಳುವುದ? ಆಗುದಿಲ್ಲ. ಯುದ್ಧ ಮಾಡುದೇ ಕೇಳು ಬಾಯಿ ನೋಡಿ ಏನೋ ಹೇಳ್ತಾ ಉಂಟಲ್ಲ. ದೇವೇಂದ್ರ, ನೀನು ತಕ್ಷಕನಾಗಿ ಇಷ್ಟರ ತನಕ ಹೋರಾಡ್ತಾ ಇದ್ದೀಯ. ಯುದ್ಧವನ್ನು ನಿಲ್ಲಿಸು. ನಿನ್ನ ಪ್ರಿಯಕನಾದ ಪಾಂಡವರ ಹೊರಗಿದ್ದಾನೆ. ನಿನಗೆ ಬಾಯಿ ನೋಡಿ ಕೇಳಿತಾ? ನಿನಗೆ ಆಕಾಶವಾಣಿ ಕೇಳದೆ ನಿನಗೆ ಅರ್ಥ ಆಗುದಿಲ್ಲ ಅಲ್ಲ? ಆಕಾಶವಾಣಿ ಕೇಳಿತಾ? ಚೆನ್ನಾಗಿ ಕೇಳಿ. ಏನ್ ಹೇಳಿತದು? ಏನೋ ಅಲ್ಲಿ ಒಂದು ಶಬ್ದಗಳು ಏನೇನೋ ಆಯ್ತು ಮಾತ್ರ. ಕಾನನದ ಹೊರಗಿದ್ದಾನೆ, ಆದ್ದರಿಂದಲೇ ಯುದ್ಧ ನಿಲ್ಲಿಸು. ಹೌದಲ್ಲ? ಯುದ್ಧ ಅಲ್ಲಿಂದಲೇ ಬಂದ ಮೇಲೆ ಅಲ್ಲಿ ನಾನು ದೇವೇಂದ್ರನಾಗಿ ಒಂದು ಅದಕ್ಕೊಂದು ಮರ್ಯಾದೆ ಕೊಡಬೇಡ. ಈಗ ನಾನು ಹೇಳಿದ್ದೆ ನಿನಗೆ ಆವೇಶ ಒಮ್ಮೆ ಏರುದು ಒಮ್ಮೆ ಈಗ ಕೈ ಮುಗಿದು ನನ್ನ ಸ್ವಭಾವ ನಿನಗೆ ಗೊತ್ತಿದ್ದು ಮತ್ತು ಮತ್ತೆ ಹೇಳ್ತೀಯಲ್ಲ. ಒಳ್ಳೆ ಈಗ ಕೈ ಮುಗಿದು ನಿಂತ್ಕೊಂಡು ಎಂತದ್ದು ನಿನ್ನ? ಆಯ್ತು, ಎಂತದ್ದು? ಇಲ್ಲಿಗೆ ಮುಗಿಸುವ ಇದು. ಮುಗಿಸುವ ಮತ್ತೆ ಮಗ
ನಡೆಯಬೇಕಾದಂತ ಅನಿವಾರ್ಯತೆ ಬಂತು. ನೀನು ನನ್ನ ಮಗನೇ. ಹಾ. ನೀನು ಹೋರಾಡಬೇಕಾದ್ದು ನಿನ್ನ ಧರ್ಮ. ಹ್ಮ್. ಕೆಟ್ಟದೆಯ ಗಂಡು ಗಲಿನಿ ಅನ್ನುವುದರಲ್ಲಿ ಯಾವ ಸಂದೇಶವೇ ಇಲ್ಲ. ಹಾ. ಕೃಷ್ಣ ಪಾರಿತೋಷಕ ಒಂದು ಕೊಟ್ಟರು. ಹೌದೌದು. ಮೇಲಿನಿಂದ ಈಗ ಕುಳಿತು ಹೂವರನೆ ಮುಂದೆ ಶಿವನು ಸೇರು ಶಕ್ತಿಯ ಕುಳಿತು ನೀಡುವೆನು ಮಗನೇ ಅರ್ಜುನ, ಈತನ ಬರೇ ನಿನ್ನ ಆ ಕೀರ್ತಿ ಅನ್ನುವಂತಹದ್ದು ಈ ಪ್ರಪಂಚ ಮುಖದಲ್ಲಿಯೇ ಪಸರಿಸಬೇಕು. ಹಾಗಿದ್ರೆ ಇಷ್ಟು ಸಾಲದು ನಿನ್ನ ಪರಾಕ್ರಮ. ಇನ್ನು ಮಹತ್ತರವಾದ ಸಾಧನೆಯನ್ನು ಮಾಡಬೇಕು ಅಂತಾದ್ರೆ ನೀನು ಹೋಗು, ಇಲ್ಲಿ ಇರಬಾರದು. ಯಾಕೆ? ಘೋರವಾದಂತಹ ಪರ್ವತವನ್ನು ಸೇರಿ ಅಲ್ಲಿ ಈಶನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಆಮೇಲೆ ಬೇಕಾದಂತಹ ವರಗಳನ್ನು ಪಡೆದು ಪುನರಪಿ ನಿನ್ನ ಸ್ಥಳವನ್ನು ನನ್ನ ಆಶೀರ್ವಾದ ಇದೆ. ಮುಂದೆ ಅಲ್ಲಿಗೆ ಬರ್ಬೇಕಲ್ಲ. ಹೌದು, ಮುಂದೆ ದೇವಲೋಕಕ್ಕೆ ಬಂದ್ರೆ ಆಯ್ತು. ಕೃಷ್ಣ ಇನ್ನೇನು ಮಾತಾಡಿ ಇಲ್ಲ, ನೀನು ಕೈ ಮುಗಿದಲ್ಲಿಗೆ ನಾನು ನಿನ್ನನ್ನು ಕ್ಷಮಿಸಿ ಆಗಿದೆ. ಇನ್ನು ಬೇರೆ ಹೇಳಬೇಕು ಅಂತ ಇಲ್ಲಲ್ಲ, ನಾನು ಹೋಗ್ಬೋದಲ್ಲ. ನನ್ನ ಬಗ್ಗೆ ಶಿವ ಪ್ರಸನ್ನನಾಗಬೇಕು. ನಿಮ್ಮ ದೇವಲೋಕಕ್ಕೆ ಗೊತ್ತುಂಟಲ್ಲ, ನೆನಪುಂಟಲ್ಲ. ಕರೆಸಿಕೊಂಡು ಬರ್ತೇವೆ. ಸರಿ, ಆದಿ ಪಾರ್ಥ, ದೇವರೇ, ಒಂದು ನಿರ್ವಹಣೆ ಒಂದು ಹಂತಕ್ಕೆ ಮುಗಿಯಿತು. ನೆನಪಿಟ್ಟುಕೊಳ್ಳಬೇಕಾದ ವಾಕ್ಯ ಪರಾಕ್ರಮದ ಪ್ರವೇಶ, ಹಾ. ಪ್ರಭು ಪರಮೇಶ್ವರನ ಪರಮಾರಾಧನೆ ಮಾಡಬೇಕು ಅಂತ. ಅದೊಂದು ವಿಷಯ ಸದಾ ಜ್ಞಾಪಕ